ರಾಜ್ಯದಲ್ಲಿ ಅಡ್ಡ ಕಮಿಟಿಗಳಂತೆ ಇನ್ನೊಂದಂತೆ 3-4 ಅಡ್ಡ ಕಮಿಟೆಡ್ ಫೆಲೋಸ್, ಮ್ಯಾನಿಪುಲೇಟರ್ಸ್, ವುಮನೈಸರ್ಸ್. ಕುಮಾರ್ ಸೋಲ್ಬೋದು, ನಂದಕುಮಾರ್ ಗೆಲ್ಬಹುದು, ನಂದಕುಮಾರ್ ಏಳಿಗೆ ಆಗ್ಬೋದು, ನಂದಕುಮಾರ್ ಕೆಳಗಡೆ ಬಿಡ್ಬೋದು. ಬಟ್ ನಂದಕುಮಾರ್ ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ಕರ್ನಾಟಕ ರಾಜ್ಯ ವಾಲಿಬಾಲ್ ಕ್ರೀಡಾ ಪ್ರೇಮಿಗಳೇ, ಕ್ರೀಡಾಪಟುಗಳೇ ಮತ್ತೆ ಕ್ರೀಡಾ ಪ್ರೋತ್ಸಾಹಕರೇ, ಇವತ್ತು ನಿಮ್ಗೆ ನಾನು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ನ ಲೇಟೆಸ್ಟ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಗೈಡ್ ಮಾಡಿ, ವಿಶ್ ಮಾಡಿ. ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ 1955ರಲ್ಲಿ ಸ್ಥಾಪನೆ ಆಗಿರುವಂತ ಒಂದು ಸಂಸ್ಥೆ. ಇದು ಬಹಳ ಹಿರಿಯರ ಒಂದು ತ್ಯಾಗ ಮತ್ತೆ ಬಲಿದಾನದಿಂದ ಫಾರ್ಮ್ ಆಗಿರೋ ಈ ಒಂದು ಅಸೋಸಿಯೇಷನ್. ಈ ಅಸೋಸಿಯೇಷನ್ ನ ಕಾಂಟ್ರಿಬ್ಯೂಷನ್ ಇಂಡಿಯನ್ ವಾಲಿಬಾಲ್ಗೆ ಬಹಳ ಇದೆ. ಬಹಳ ಜನ ನ್ಯಾಷನಲ್ ಪ್ಲೇಯರ್ಸು, ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಬಹಳ ಜನ ಕ್ರೀಡಾಪಟುಗಳಿಗೆ ಉದ್ಯೋಗ ಅವಕಾಶಗಳು, ವಿದ್ಯಾಭ್ಯಾಸಕ್ಕೆ ಎಲ್ಲಾ ರೀತಿಯೂ ಸಹಕಾರ ಕೊಟ್ಕೊಂಡ್ ಬಂದಿದ್ದಾರೆ. ಇನ್ನ ದಿನಗಳಲ್ಲಿ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅದು ಅವರ ಒಂದು ಲೀಗ್ ವಿಚಾರದಲ್ಲಿ ಪ್ರೆಸಿಡೆಂಟ್ ಸೆಕ್ರೆಟರಿಗೆ ಜಗಳ ಆಗಿ 17-18ರಿಂದ ಆ ಒಂದು ಭಿನ್ನಾಭಿಪ್ರಾಯಗಳು ರಾಷ್ಟ್ರೀಯ ವಾಲಿಬಾಲ್, ಕರ್ನಾಟಕ ವಾಲಿಬಾಲ್ ಮೇಲೆ ಭಾರಿ ಪರಿಣಾಮ ಬೀರಿರುತ್ತೆ. ಇದರಲ್ಲಿ ಭಾರತೀಯ ವಾಲಿಬಾಲ್ ಫೆಡರೇಷನ್ ನ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ, ಭಾರತೀಯ ಕ್ರೀಡಾ ಪ್ರಾಧಿಕಾರ, ಭಾರತೀಯ ಒಲಿಂಪಿಕ್ ಸಂಸ್ಥೆ FIB ಎಲ್ಲರೂ ಭಾರತೀಯ ವಾಲಿಬಾಲ್ ಫೆಡರೇಷನ್ ನ 18-19ರಿಂದ ಸಸ್ಪೆಂಡ್ ಮಾಡಿ ಅಲ್ಲಿದ್ದಂತ ಅಧ್ಯಕ್ಷರನ್ನ ಇಲ್ಲೀಗಲ್ ಇದು ಅಂದ್ಬಿಟ್ಟು ರೆಕಗ್ನೇಷನ್ ಕೊಡ್ತೀರಾ ಭಾರತೀಯ ವಾಲಿಬಾಲ್ ಫೆಡರೇಷನ್ 2019-20ರಿಂದ ಸಸ್ಪೆಂಡ್ ಮಾಡಿ ಡಿರೆಕಗ್ನೈಸ್ ಮಾಡಿ ಇಟ್ಟಿರ್ತಾರೆ. ಈ ಒಂದು ಡಿರೆಕಗ್ನೇಷನ್ ಆಗಿರೋ ಸಮಯದಲ್ಲಿ ಯಾವುದೇ ಚಟುವಟಿಕೆಗಳು ಮಾಡಿದ್ರು ಕ್ರೀಡಾ ಪ್ರಾಧಿಕಾರ, IOA ಮತ್ತೆ FIB ಮಾನ್ಯತೆ ಇಲ್ತೀರಾ. ಯಾವುದೇ ನ್ಯಾಷನಲ್ ಆಕ್ಟಿವಿಟಿ ಆಗ್ಲಿ, ಝೋನಲ್ ಆಕ್ಟಿವಿಟಿ ಆಗ್ಲಿ, ಇನ್ನೊಂದು ಆಕ್ಟಿವಿಟಿ ಯಾರೇ ಮಾಡಿದ್ರು ಎಲ್ಲಾನು ಇಲ್ಲಿಗಲ್ಲು ಮತ್ತೆ ಯಾವುದಕ್ಕೂ ಮಾನ್ಯತೆ ಇರೋದಿಲ್ಲ ಅಂತ. ಅವ್ರು ಇಶ್ಯೂ ಮಾಡೋ ಸರ್ಟಿಫಿಕೇಟ್ಸ್ ಆಗ್ಲಿ, ಇನ್ನೊಂದಕ್ಕಾಗ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ ಅಂತ. ಈ ಒಂದು ಮಧ್ಯದಲ್ಲಿ ಈ ಒಂದು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾನ ಡಿಸಾಲ್ವ್ ಮಾಡಿ ಒಂದು ಹೊಸ ಇಂಟ್ರಮ್ ಬಾಡಿ ಅಂತ ಬಂದಿದೆ. ಆ ಇಂಟ್ರಮ್ ಬಾಡಿ ಬಂದಾಗ ಆ ಇಂಟ್ರಮ್ ಬಾಡಿಗೂ ರೆಕಗ್ನೇಷನ್ ಇಲ್ಲ. ಸೊ ಆ ಇಂಟ್ರಮ್ ಬಾಡಿಗೆ ಕೋರ್ಟ್ ಇಂದ ಬಂದಿರೋ ಆರ್ಡರ್ಸ್ ಪ್ರಕಾರ ಅವ್ರಿಗೆ ಪವರ್ಸ್ ಇರೋದು ಬರೀ ಭಾರತೀಯ ವಾಲಿಬಾಲ್ ಫೆಡರೇಷನ್ ನ ಸಂವಿಧಾನನ, ಬೈಲಾಸ್ ನ ತಿದ್ದುಪಡಿ ಮಾಡಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ಮೇಲೆ ಸೆಪ್ಟೆಂಬರ್ 24ಕ್ಕೆ ಅಂತಿಮ ಗಡಿವು ಕೊಟ್ಟಿದೆ ಡೆಲ್ಲಿ ಹೈಕೋರ್ಟ್. ಆ ಒಂದು ಗಡಿವು ಒಳಗಡೆ ಇವರು ಸಬ್ಮಿಟ್ ಮಾಡಿ ಕೋರ್ಟ್ ಆಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ. ಒಂದು ರೆಗ್ಯುಲರ್ ಎಲೆಕ್ಷನ್ಸ್ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ಮುಂದಿನ 4 ವರ್ಷಕ್ಕೆ ಯಾರು ಅಧ್ಯಕ್ಷರಾಗಬೇಕು, ಯಾರು ಕಾರ್ಯದರ್ಶಿ ಆಗಬೇಕು, ಪದಾಧಿಕಾರಿಗಳು ಯಾರು ಇರ್ಬೇಕು ಅನ್ನೋದನ್ನ ಕೋರ್ಟು ಸೆಪ್ಟೆಂಬರ್ 24 ಆದ್ಮೇಲೆ ಪಾಸ್ ಮಾಡ್ತಾರೆ. ಈ ಮಧ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಡ್ಡ ಕಮಿಟಿಗಳಂತೆ ಇನ್ನೊಂದಂತೆ 3-4 ಅಡ್ಡ ಕಮಿಟಿ ಮಾಡ್ಕೊಂಡ್ರು. ಆಮೇಲೆ ಆಯ್ತು, ಅದು ಎಲ್ಲ ಆಗಿ ಇವಾಗ ಯಾರೋ ಒಬ್ರು ಅವರೇ ಚೇರ್ಮನ್, ಅವರೇ ಕನ್ವೀನರ್ ಅಂತ ಒಂದು ಅಡ್ಡ ಕಮಿಟಿ ಮಾಡ್ಕೊಂಡವ್ರೆ. ಇನ್ನೊಬ್ರು ಯಾರೋ ಯಾವ್ದೋ ಒಂದು ಪ್ಯಾರಲಲ್ ಅಸೋಸಿಯೇಷನ್ ಅಂತ ಮಾಡ್ಕೊಳ್ಬೇಕು ಅಂತ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ತರದ ಒಂದು ಪರಿಸ್ಥಿತಿಯಲ್ಲಿರುವಾಗ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಮೋಸ ಹೋಗುವಂತ ಜನಗಳ ಮಧ್ಯದಲ್ಲಿ ನೀವು ಹೋಗುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದೆ, ಸ್ಟೇಬಲ್ ಆಗಿದೆ, ಪವರ್ಫುಲ್ ಆಗಿದೆ. ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಬಹಳ ಒಳ್ಳೆ ನಿರ್ಣಯಗಳಾಗಿದೆ. ಸೆಪ್ಟೆಂಬರ್ 24 ಆದ್ಮೇಲೆ ಅಕ್ಟೋಬರ್ ಇಂದ ರಾಜ್ಯ ವಾಲಿಬಾಲ್ ಸಂಸ್ಥೆ ಎಲ್ಲಾ ರೀತಿಯಾದಂತ ಚಟುವಟಿಕೆಗಳಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ಭಾರತದಲ್ಲಿ ಅತಿ ಶ್ರೇಷ್ಠವಾದಂತ ಒಂದು ಆರ್ಗನೈಸೇಷನ್ ಅಂದ್ರೆ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್. ಸೊ ಈ ಒಂದು ಇದರಲ್ಲಿ ಯಾರೇ ನಿಮಗೆ ಮಿಸ್ಗೈಡ್ ಮಾಡ್ಲಿ, ಮಿಸ್ಲೀಡ್ ಮಾಡಿ ಮೋಸ ಮಾಡುವಂತ ಜನದ ಮಧ್ಯದಲ್ಲಿ ದಯಮಾಡಿ ನೀವು ಯಾರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಸೊಪ್ಪಾಕುವಂತ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇವತ್ತು ಯಾವ ಜನ ಇವತ್ತು ಒಂದು ಪ್ಯಾರಲಲ್ ಬಾಡಿ ಇನ್ನೊಂದು ಮಾಡ್ಕೊಂಡ್ ಬಂದಿರೋ ಅಂತ ಜನ ಏನಿದ್ದಾರೆ, ಅದೇ ಜನ ವಾಲಿಬಾಲ್ ಪ್ಲೇಯರ್ಸ್ಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಅವ್ರ ಹತ್ರ ತಗೊಂಡು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತ ತೊಂದರೆ ಕೊಟ್ಕೊಂಡು ಎಲ್ಲಾ ರೀತಿಯಲ್ಲೂ ಅವರ ಹೆಸರು ಮಾರ್ಕೆಟ್ ಅಲ್ಲೇ ಆಗ್ಲಿ, ವಾಲಿಬಾಲ್ ಆರ್ಗನೈಸೇಷನ್ ಆಗ್ಲಿ, ವಾಲಿಬಾಲ್ ಫ್ಯಾಟರ್ನಿಟಿಯಲ್ಲಿ ಚೆನ್ನಾಗಿಲ್ಲ. ಇವರೆಲ್ಲ ಮಾಡ್ತಾ ಇರೋದು ದಂಧೆ ಮಾಡೋದಕ್ಕೋಸ್ಕರ. ಯಾವುದೇ ಕಾರಣಕ್ಕೂ ಇವ್ರಿಗೆಲ್ಲ ನೀವು ಬೆಂಬಲ ಕೊಡೋದಾಗ್ಲಿ, ಇವ್ರ ಹಿಂದೆ ಹೋಗೋದಾಗ್ಲಿ, ಮತ್ತೆ ಇವರಿಂದ ಹೋಗಿ ನೀವು ಮೋಸ ಆದ್ರೂ ಅದಕ್ಕೆ ಕರ್ನಾಟಕ ರಾಜ್ಯ ಸಂಬಂಧ ಇಲ್ಲ.
ನೀವೇನೇ ಮಾಡಿದ್ರು ಅವ್ರ ಜೊತೆ ಯಾವುದೇ ಬೇರೆಯವ್ರ ಹತ್ರ ಯಾವುದೇ ವ್ಯವಹಾರ ಮಾಡಿದ್ರು ಅದು ನಿಮ್ ಸ್ವಂತ ರಿಸ್ಕ್ ಎಲ್ಲ ಆಗ್ತೀರ. ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇರುವಂತ ಕೆಟ್ಟ ಜನ, ಕರಪ್ಟೆಡ್ ಫೆಲೋಸ್, ಮ್ಯಾನಿಪುಲೇಟರ್ಸ್, ವುಮನೈಸರ್ಸ್. ಎಸ್ಪೆಷಲಿ ವುಮನೈಸರ್ಸ್ ಅಂದ್ರೆ ಹೆಣ್ಣು ಮಕ್ಕಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿರುವಂತ ಜನ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ದಯಮಾಡಿ ಎಲ್ಲರನ್ನು ದೂರ ಇಡಿ. ರಾಜ್ಯ ವಾಲಿಬಾಲ್ ಸಂಸ್ಥೆನ ನಂಬಿ, ನನ್ನ ಒಂದು ನಾಯಕತ್ವದಲ್ಲಿ ನಿಮಗೆ ವಿಶ್ವಾಸ ಯಾವಾಗೂ ಇದ್ದೇ ಇರುತ್ತೆ. ನೀವು ಬೆಳೆಸಿದಂತ ನಂದಕುಮಾರ್ ನನ್ನ ಜೊತೆ ಇರಿ, ನನ್ಗೆ ಆಶೀರ್ವದಿಸಿ. ನನಗೆ ಭಗವಂತ ಶಕ್ತಿ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯ ವಾಲಿಬಾಲ್ ಸಂಸ್ಥೆನ ಮತ್ತೆ ನಾನು ಶಕ್ತಿಶಾಲಿಯಾಗಿ ಕಟ್ತೀನಿ. ಭಾರತೀಯ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಆಗ್ಲಿ, ರಾಜ್ಯ ವಾಲಿಬಾಲ್ ಸಂಸ್ಥೆ ಆಗ್ಲಿ, ಯಾವ ರೀತಿ ಒಂದು 5-6 ವರ್ಷದಿಂದ ಇತ್ತು ಆ ರೀತಿ ಅದನ್ನ ಕಟ್ಟೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಲಿ, ಆಶೀರ್ವಾದ ಇರ್ಲಿ. ಭಗವಂತ ನಮ್ಗೆಲ್ಲಾ ರೀತಿಯಾದಂತ ಶಕ್ತಿ ಕೊಟ್ಟವನೆ. ಯಾವುದೇ ಒಂದು ಅಪಪ್ರಚಾರ ಆಗ್ಲಿ, ಕಿಡಿಗೇಡಿಗಳು ಮಾತುಗಾಗ್ಲಿ, ನಂದಕುಮಾರ್ ಸೋಲ್ಬೋದು, ನಂದಕುಮಾರ್ ಗೆಲ್ಬಹುದು, ನಂದಕುಮಾರ್ ಏಳಿಗೆ ಆಗ್ಬೋದು, ನಂದಕುಮಾರ್ ಕೆಳಗಡೆ ಬಿಡ್ಬೋದು. ಬಟ್ ನಂದಕುಮಾರ್ ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ವಾಲಿಬಾಲ್ ಇಂದ ಬೆಳೆದು ಬಂದಿರೋ ನಂದಕುಮಾರ್ ನಾನು ವಾಲಿಬಾಲ್ಗೋಸ್ಕರ ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ. ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀನಿ. ಇಂತಿ ನಿಮ್ಮ ನಂದಕುಮಾರ್. ಆಶೀರ್ವದಿಸಿ, ಅನುಗ್ರಹಿಸಿ. ನಿಮ್ಮ ಆಶೀರ್ವಾದ ಸದಾ ಇರಲಿ.